Hello my YouTube family, this is Timeless All Signs Collective Relationship Tarot. Okay, welcome back to my channel Awaken Tarot with Nikita. ಇವತ್ತಿನ ಟಾಪಿಕ್ ಏನಂದ್ರೆ ನೆಕ್ಸ್ಟ್ 48 hours tarot. 48 hours tarot. ನೆಕ್ಸ್ಟ್ 48 hours ಒಳಗೆ ನಿಮ್ಮ ವ್ಯಕ್ತಿಯ ಫೀಲಿಂಗ್ಸ್ ಏನದ ಅಂತ ನೋಡುವಂತ ಸಮಯ. ಓಕೆ, ಸೊ ಯಾವ ವ್ಯಕ್ತಿ ಫೀಲಿಂಗ್ಸ್ ನೀವು ನೋಡ್ಬೇಕಂತ ಇಷ್ಟಪಡ್ತೀರಿ, ಮೂಸಲ ಹೆಸರು ಹೇಳ್ಕೊಡ್ರಿ, ಫೋಟೋ ಇದ್ರೆ ನೋಡ್ರಿ, ಒಳ್ಳೆ ವಿಚಾರ ಮಾಡ್ರಿ ಆ ವ್ಯಕ್ತಿ ಬಗ್ಗೆ. ಸೊ ನನ್ನ ರೀಡಿಂಗ್ಸ್ ಹೆಂಗೆ ನೋಡ್ಬೇಕು ನೀವು ಅಂತಂದ್ರೆ ಯೂಟ್ಯೂಬಿಗೆ ಹೋಗ್ರಿ, ನಿಕಿತಾ ಟ್ಯಾರೋ ರೀಡಿಂಗ್ ಅಂತ ಹೊಡಿರಿ, ಅವೇಕನ್ ಟ್ಯಾರೋ ವಿತ್ ನಿಕಿತಾ ಹೊಡಿರಿ ಅಥವಾ ಅವೇಕನ್ ಟ್ಯಾರೋ ನಿಕಿತಾ ಅಂತ ಹೊಡಿರಿ. ಸೊ ನಾನು ಎಲ್ಲ ನಿಮಗಲ್ಲೇ ರೀಡಿಂಗ್ ಸಿಗ್ತಾವೆ. ಸೊ ನಿಮ್ಗೆ ಯಾವ ಟಾಪಿಕ್ ಬೇಕಲ್ಲ ಭಾಳ ಅದಾವೆ, ಅಂದ್ರೆ ಒಂದೇ ಟಾಪಿಕ್ ಮೇಲೆ ಎಷ್ಟೊಂದು ವಿಡಿಯೋ ಅದಾವೆ, ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕಂತ ನಿಮ್ಗೆ ಕ್ವಶನ್ ಬರ್ತೈತಿ. ಸುಮ್ಮನೆ ಹಿಂಗೆ ಸ್ಕ್ರೋಲ್ ಮಾಡ್ಕೊಂತ ಹೋಗ್ರಿ. ಸೊ ಒಂದು ಥರ್ಡ್ ಪಾರ್ಟಿ ಎಕ್ಸಾಂಪಲ್ ಅಥವಾ ನೋ ಕಾಂಟ್ಯಾಕ್ಟ್ ಕರೆಂಟ್ ಫೀಲಿಂಗ್ಸ್ ಏನೋ ಒಂದು ಸ್ಕ್ರೋಲ್ ಮಾಡೋ ಮುಂದೆ ನಿಮ್ಗೆ ಎಲ್ಲಿ ಹಿಂಗೆ ನಿಂದ್ರಿಸ್ಬೇಕು ಅನಿಸುತ್ತಲ್ಲ ಅದನ್ನು ಓಪನ್ ಮಾಡಿ, ಆ ವಿಡಿಯೋ ಓಪನ್ ಮಾಡಿರಿ. ಹಳೇದು ಹೊಸದು ಯಾವುದು ಬೇಡ, ಎಷ್ಟರ ಇಲ್ಲದ ಹಳೇದು, ಯಾಕಂದ್ರೆ ಇದು ನಮ್ದೆಲ್ಲಾನು ಇಲ್ಲ ಟೈಮ್ಲೆಸ್ ಆ್ಯಂಡ್ ಕಲೆಕ್ಟಿವ್. ಆ ವಿಡಿಯೋ ಓಪನ್ ಮಾಡಿದ್ಮೇಲೆ ನಿಮ್ಗೆ ಆ ರೀಡಿಂಗ್ ಒಳಗೆ ನಿಮ್ಗೆ ಅದಕ್ಕೆ ನೀವು ಸೆಲೆಕ್ಟ್ ಮಾಡಿದ್ರೆ ಓಪನ್ ಮಾಡಿರ್ತೀರ ಅಂದ್ರೆ ಇಂಟ್ಯೂಟಿವ್ಲಿ. ಸೊ ನಿಮ್ಗೆ ಅಲ್ಲಿ ಅದ್ರೊಳಗೆ ಏನಾದರೂ ಒಂದು ನಿಮ್ಗೆ ಮೆಸೇಜಸ್ ಸಿಗ್ತೈತಿ, ಒಂದು ಗೈಡೆನ್ಸ್ ಸಿಗ್ತೈತಿ. ಓಕೆ, ಆಮೇಲೆ ನೀವು ಅದನ್ನ ಕ್ಲಿಕ್ ಮಾಡ್ಬೇಕಂದಾಗ ನಿಮ್ಗಲ್ಲಿ ಏನೋ ಕೊಡ್ಬೇಕಂತಾನೆ ನೀವಲ್ಲಿ ಕ್ಲಿಕ್ ಮಾಡಿರ್ತೀರಿ. ಈಗ ನಾವು ವಿಡಿಯೋಸ್ ನೋಡ್ತಿರ್ತೀರಿ, ಎಷ್ಟೋ ಮಂದಿ ಸ್ಕ್ರೋಲ್ ಮಾಡಿ ಒಂದೊಂದ್ಸಲ ಹಂಗೆ ಹೋಗಿರಿ. ಸೊ ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ದೇವ್ರಿಗೆ ನೀವು ಒಂದು ಮೆಸೇಜ್ ಕೊಡ್ಬೇಕಂತಾನೆ ನಮ್ಮ ವಿಡಿಯೋ ನೀವು ಕ್ಲಿಕ್ ಮಾಡಿರ್ತೀರಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ದಿನ ವಿಡಿಯೋ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ, ಬೇಜಾರಾಗತ್ತೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ. ನೆಕ್ಸ್ಟ್ 48 hours ನಿಮ್ಮ ವ್ಯಕ್ತಿಯ ಫೀಲಿಂಗ್ಸ್ ಏನದಾವ ನೋಡೋಣ. ಫೀಲಿಂಗ್ಸ್ 6 of Pentacles, King of Swords, 4 of Pentacles. ಏನು ಪೆಂಟಕಲ್ಸ್ ಮಾಡಿ ಬರ್ತಾವೆ ಇವತ್ತ? Temperance, Death in Reverse. ಸೊ 2 ಮೇಜರ್ ಅರ್ಕಾನಾಸ್. 9 of Pentacles, 3 ಪೆಂಟಕಲ್ಸ್ ಬಂದವು, 2 ಮೇಜರ್ ಅರ್ಕಾನ ಬಂದೈತಿ, 1 ಕೋರ್ಟ್ ಕಾರ್ಡ್ ಬಂದೈತಿ. ಬಾಟಮ್ ಆಫ್ ದ ಡೆಕ್ ಇಸ್ 3 of Swords. ನೆಕ್ಸ್ಟ್ 48 hours ಒಳಗೆ ನಿಮ್ಮ ವ್ಯಕ್ತಿ ಬಹಳ ದುಃಖ ಪಡ್ತಾರ, ಮನ್ಸಿಗೆ ಬಹಳ ಏನೋ ನೋವು ಮಾಡ್ಕೊತಾರ. ನೋವಾಗಂತ ಒಂದು ಸಂಗತಿ ಅವ್ರ ಜೀವನಕ್ಕೆ ನೆನಪಾಕತಿ. ಕೆಲವೊಂದು ವಿಷಯಗಳು ಅವರಿಗೆ ಸತ್ಯಾಸತ್ಯತೆಗಳು ಗೊತ್ತಾಕವು, ಜೀವನದಾಗ ಕೆಲವೊಂದು ಅರಿವು ಮೂಡ್ತಾವು. ನಾ ಏನು ಮಾಡ್ತಿದ್ದೆ, ಇವ್ರು ಏನು ಮಾಡ್ತಿದ್ರು, ಅವ್ರೇನು ಮಾಡ್ತಿದ್ರು, ಯಾರ ನಾನು ಬ್ಲೈಂಡಾಗಿ ನಾನು ನಂಬ್ತಿದ್ದೆ, ಅವರಿಂದ ನನಗೇನು ಬಂತು, ಏನಾಯ್ತು ಅಂತ ಮನಸ್ಸಿಗೆ ಹರ್ಟ್ ಆಗುವಂಥದ್ದು ಒಂದು ಪರಿಸ್ಥಿತಿ ನಿಮ್ಮ ವ್ಯಕ್ತಿಗೆ ಆಗುವಂಥದ್ದು ಪರಿಸ್ಥಿತಿ ಐತಿ. ನೆಕ್ಸ್ಟ್ 48 ತಾಸುಗಳಲ್ಲಿ ಅಂದ್ರೆ 48 ತಾಸು ಆಗಿದ್ಮೇಲೆ ಅವ್ರು ಏನು ಫೀಲ್ ಮಾಡ್ತಿದ್ರು ಅಂತ ನೀವು ಕೇಳಿದ್ರಂದ್ರೆ ಏನು ಫೀಲಿಂಗ್ಸ್ ಅವ್ರಿಗೆ ಅಂದಾಗ ಅವ್ರು ನಿಜವಾಗ್ಲೂ ಅವ್ರಿಗೆ ಒಂದು ಬೇಜಾರು ಮನಸ್ಸು ನೋವಾಗಿದ್ದನ್ನು ನಿಮ್ಮ ಮುಂದೆ ಹಂಚ್ಕೊತಾರೆ. ಓಕೆ, ಸೊ ಈ ಕಾರ್ಡ್ಸಿಗೆ ಇಲ್ಲಿ ಬಂದಾಗ ನಿಮ್ಗೆ ಜೀವನದಾಗ ಭಾಳ ನೆಗೆಟಿವ್ ಪ್ಯಾಟರ್ನ್ಸ್ ಹೊಂಟತಿಲ್ಲ ನಿಮ್ಮ ವ್ಯಕ್ತಿ ಜೀವನದಾಗ. ಅದನ್ನು ಚೇಂಜ್ ಮಾಡ್ಕೊಳಕ್ಕೆ ಸಾಧ್ಯ ಆಗಕತ್ತಿಲ್ಲ. ಅದಕ್ಕಾಗಿ ನಾನು ಚೇಂಜ್ ಮಾಡ್ಕೊಳ್ಳೇಬೇಕು ಅನ್ನಕ್ಕೊಂದು ಬದ್ಧತೆ ತಗೊಂತಾರ ಅನ್ಕೋಬೋದಿಲ್ಲ. ಭಾಳ ಚಾರಿಟಿ ಮಾಡ್ತಾರೆ ಅನಿಸುತ್ತೆ ನಿಮ್ಮ ವ್ಯಕ್ತಿ. ತಮ್ಮಂತ ಭಾಳ ಒಂದು ಕೊಡ ಅಂತ ಗುಣ ಅಂತೇವಲ್ಲ ನಾವು, ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಎಷ್ಟರ ಕೊಡ ಅಂತ ಗುಣ. ನಮ್ಮ ಕಡೆ 10 ಪೈಸೆ ಇದ್ರೆ 1 ಪೈಸೆ ಹಂಚ್ಕೊಂಡು ತಿಂತೇವೆ ಅಂತಲ್ಲ, ಕೊಡೋ ಅಂಥ ಗುಣನ ನೀವು ಸ್ವಲ್ಪ ಇಲ್ಲಿ ನೋಡ್ಬೋದು ನೀವು ಅವ್ರ ಕಡೆನ. ಈ ನೆಕ್ಸ್ಟ್ 48 hours ಒಳಗೆ ಏನೋ ಒಂದು ಚಾರಿಟಿ ಮಾಡಿದ್ರು, ನಿಮ್ಗೂ ಏನೋ ಸರ್ಪ್ರೈಸಿಂಗ್ಲಿ ತಗೋ ನೀ ದುಡ್ಡು ಇಷ್ಟು ಅಂತ ಕೊಡ್ಬೋದು. ನೀವು ಏನಪ್ಪ ಇಷ್ಟು ದಿನ ಬಿಟ್ಟು ಈಗ ಕೊಡ್ತಿದಾರ ಅಂತ ನಿಮ್ಗೆ ಅನಿಸ್ಬೋದು. ಓಕೆ, ಇಂಥ ಒಂದು ಎನರ್ಜಿ ನಿಮ್ಮ ವ್ಯಕ್ತಿಗೆ ಐತಿ. ಓಕೆ, ಯಾಕೆ ಮಾಡ್ತಿದಾರ ಅಂದ್ರೆ ಅವ್ರ ಜೀವನದೊಳಗಿನ ಕರ್ಮನ ಅವರು ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಮಾಡ್ತಿದಾರ. ಯಾರಿಗೂ ಒಳ್ಳೇದಾಗಲಿ ಅಂತಲ್ಲ, ತನ್ನ ಕರ್ಮ ಯಾರೋ ಹೇಳಿರ್ಬೋದು ಅವರಿಗೆ, ನೀನು ಹಿಂಗೆ ಚಾರಿಟಿ ಮಾಡು, ನಿನ್ನ ಕರ್ಮ ಕಳಿತ, ನಿನಗೆ ಒಳ್ಳೇದಾಕತಿ ಅಂತಂದು ತಮ್ಮ ಎಮೋಷನ್ಸ್ನ ತಮ್ಮ ಜೀವನನ ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗಿ, ಎನರ್ಜಿ ಅಲೈನ್ಮೆಂಟಿಗಾಗಿ, ತಮ್ಮಿಗೆ ಒಳ್ಳೇದಕ್ಕಾಗಿ. ಯಾಕಂದ್ರೆ ಆಲ್ರೆಡಿ ಈಗ ಬಹಳ ಕಿರಿಕಿರಿ ಆಗೈತಿ ಜೀವನದಾಗ. ಹೇಳಿದೆ ನೆಗೆಟಿವ್ ಪ್ಯಾಟರ್ನ್ ಸೆನ್ಸ್ ಜೀವನದಾಗ ಭಾಳ ಕೆಟ್ಟ ಗಳಿಗೆಗಳು ಬಂದು ಹೋಗ್ಬಿಟ್ಟು
ಆಗಿದ್ವ ರಿಪೀಟೆಡ್ಲಿ. ಈಗ ಒಬ್ಬರು ವ್ಯಕ್ತಿ ಜೊತೆಗೆ ಉದಾಹರಣೆ ಸಣ್ಣದಿದೆ, ರಿಲೇಷನ್ಶಿಪ್ ಆಗಿರೋದ್ರಿಂದ ಅದೇ ರೀತಿ ಉದಾಹರಣೆ ಕೊಡ್ತೀನಿ ನಿಮ್ಗೆ. ಒಬ್ರ ಜೊತೆಗೆ ಬ್ರೇಕಪ್ ಆತು, ಭಾಳ ಇಷ್ಟಪಟ್ಟಿದ್ವಿ, ಏನೋ ಇತ್ತು, ಭಾಳ ಇಷ್ಟಪಟ್ಟಿದ್ವಿ, ಹೌದಾ? ಬ್ರೇಕಪ್ ಆಗ್ಬಿಡ್ತದ. ಸೊ ಮನಸ್ಸು ನೋವು ಆತ ಅನ್ಕೊಳ್ರಿ, ಅದನ್ನು ಓಕೆ, ಅದನ್ನು ಬಿಟ್ರಿ. ಮತ್ತು ನೆಕ್ಸ್ಟ್ ಇನ್ನೊಬ್ರು ಯಾರೋ ಬಂದ್ರು ಜೀವನದಾಗ. ಸೊ ಅವ್ರ ಜೊತೆಗೂ ಸೇಮ್ ಪ್ಯಾಟರ್ನ್ ಒಳಗನ, ಸೇಮ್ ಪರಿಸ್ಥಿತಿ ಒಳಗೆ, ಸೇಮ್ ಇದನ್ನು ಅದನ್ನು ಹಂಗೆ ಆತು. ಹಿಂಗೆ ಪದೇ ನಿಮ್ಮ ಸೇಮ್ ಒಂದು ವ್ಯಕ್ತಿ ಜೊತೆಗೆ ಸೇಮ್ ರೀತಿಯಾದಂಥ ಒಂದು ಜೀವನದಾಗ ಅದೇ ನಡೀತಾ ಆಯ್ತಾ ನೋಡ್ಕೊಳ್ರಿ. ಹಂಗಿಲ್ಲೇ ನಿಮ್ಮ ರಿಲೇಷನ್ಶಿಪ್ ಒಳಗೆ ನಡೀತಾ ಐತಿಲ್ಲ, ನಿಮ್ಮ ವ್ಯಕ್ತಿ ಜೀವನದೊಳಗೆ ನಡೀತಾ ಐತಿ. ಯಾಕಂದ್ರೆ ನಿಮ್ಮ ವ್ಯಕ್ತಿ ಭಾಳ ಅಂದ್ರೆ ಭಾಳ ರಿಜಿಡ್ ಪರ್ಸನ್ ಅಂತೇವೆ. ರಿಜಿಡ್ ಪರ್ಸನ್ ಅಂದ ಸೆನ್ಸ್ ಅವ್ರು ಇಲ್ಲಿ ಚೇಂಜ್ ಆಗಕ್ಕೆ ತಯಾರಿರಂಗಿಲ್ಲ. ಅವರು ತಾವು ಹೇಳಿದ್ದ ಕರೆಕ್ಟ್, ನಾ ಇರೋದ ಹಿಂಗೆ, ನಾ ಯಾರಿಗೂ ಬಗ್ಗಂಗಿಲ್ಲ, ಹಂಗಂತ ಕೆಟ್ಟ ಇರಂಗಿಲ್ಲ. ಅವ್ರು ವ್ಯಕ್ತಿಗಳು ಕೆಟ್ಟ ಅಂತಲ್ಲ ಅವರು, ಬಟ್ ಅವರು ಬಗ್ಗಲ್ಲ ಯಾರಿಗೂ. ನಾನು ನಡೆದಿದ್ದ ದಾರಿ, ನಾ ರಾಜ, ನಾನು ಯಾಕೆ ಬಗ್ಲಿ, ಹಿಂಗೆ ಅವ್ರದ್ದು ಆ್ಯಟಿಟ್ಯೂಡ್ ಐತಲ್ಲ. ಒಂದು ಬೇರೆಯವ್ರ ಮಾತು ಕೇಳಲಾರ್ದ, ಬೇರೆಯವ್ರ ಯೋಚನೆಗಳನ್ನ ಕೇಳಲಾರ್ದಷ್ಟು ಅವ್ರಿಗೆ ಒಂದು ಬುದ್ಧಿ ಐತಲ್ಲಿ. ಈ ನೆಕ್ಸ್ಟ್ 48 hours ನೀವೆಲ್ಲ ಕಾಣ್ತಿರಿದ್ ನೀವು ಅವ್ರಿಗೇನೋ ಒಂದು ಬುದ್ಧಿ ಹೇಳಕ್ಕೆ ಹೋಗಿರಿ, ಅವ್ರು ನಿಮ್ಗೆ ಏನು ಕೇಳಂಗಿಲ್ಲ. ಮತ್ತು ಚೇಂಜ್ ಆಗಕ್ಕೆ ರೆಡಿ ಇಲ್ಲ ಅವರು. ಆ ವ್ಯಕ್ತಿ ಇದನ್ನು ಜೀವನದೊಳಗೆ ಕೆಲವೊಂದು ವಿಷಯಗಳನ್ನ ನಾವು ಚೇಂಜ್ ಮಾಡ್ಕೋಬೇಕು, ಒಳ್ಳೇದು ಬರಬೇಕು ನಮ್ಮ ಜೀವನದಾಗ ಅಂದಾಗ ಚೇಂಜ್ ಮಾಡ್ಕೊಳಕ್ಕೆ ನೀವು ಇಲ್ಲಿ ಕಾಣಲ್ಲ. ನೀವು ಎಷ್ಟೇ ಅವ್ರಿಗೆ ಹೇಳಿದ್ರು ಅನ್ನೆಸರಿ ದುಡ್ಡು ಖರ್ಚಾಗ್ತತಿ. ಓಕೆ, ಅದ್ರ ಬಗ್ಗೆ ನೀವೇನಾದ್ರೂ ಮಾತಾಡ್ಬೋದು ಅದ್ರ ಜೊತೆಗೆ, ಅಥವಾ ಅವ್ರು ಅನ್ನಿಸ್ಬೋದು ನಾ ಇಂಥ ಹಿಂಗೆ ಮಾಡಬಾರ್ದು ಅಂತ. ಬಟ್ ಅದನ್ನು ಚೇಂಜ್ ಮಾಡ್ಕೊಳಕ್ಕೆ ತಯಾರಿಲ್ಲ. ಚಾರಿಟಿ ಮಾಡ್ತಾರೆ, ಕೊಡ್ತಾರೆ, ಎದಕ್ಕಂದ್ರೆ ಸ್ವಾರ್ಥಕ್ಕಾಗಿ. ಅದು ಹಿಂಗೆ ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತಲ್ಲ. ಯಾಕಂದ್ರೆ ಇದು ಸರಿ ಮಾಡ್ಕೋಬೇಕಂದ್ರೆ ಯಾರೋ ಒಬ್ರು ಹೇಳಿದ್ರೆ ಅದನ್ನು ಮಾಡ್ಕೊತಾರೆ. ಭಾಳ ಸೀಕ್ರೆಟಿವ್ ಆಗಿ ಇರ್ತಾರೆ ಅನಿಸ್ತತಿ. ಏನೋ ನೀವು ವಿಷಯ ಬಿಟ್ಕೊಡಲ್ಲ ಇಲ್ಲಿ. ಅಂದ್ರೆ ಇಲ್ಲಿ ನೆಕ್ಸ್ಟ್ 40 years ಒಳಗೆ ತಮಿಗಾಗಿ ಅಥವಾ ತಮ್ಮ ಜೀವನದಾಗಿರೋ ಒಂದು ಹೆಣ್ಮಗಳಿಗಾಗಿ, ಅದು ನೀವು ಆಗಿರ್ಬೋದು. ಅಷ್ಟೊಂದವರು ಕೊಡಾಕ ತಗೊಳಕ ವಿಚಾರ ಕೊಡಾಕ ತಗೊಳಕಂದ್ರೆ ನೀವೇನೋ ಒಂದು ಕೇಳ್ತೀರಿ, ಕೊಡಿಸ್ತೀರಿ ಅನ್ನೋಗಿದ್ನ ಅಂತಂದು ಸಣ್ಣದೇ ಇರ್ತದ. ಕೊಡಸಲ್ಲ. ಎಷ್ಟು ಕೊಡ್ಸೇನೆ ನಾನು ಆಲ್ರೆಡಿ, ಎಷ್ಟಾಗೈತಿ, ಎಷ್ಟು ದುಡ್ಡು ಖರ್ಚು ಮಾಡಿಸಿದ್ದೆ, ಎಷ್ಟಂತ ಖರ್ಚಾಗೈತಿ, ಈಗ ಆಲ್ರೆಡಿ ನನ್ನ ಕಡೆ ದುಡ್ಡ ಇಲ್ಲ ಅಂತ ಹೇಳುವಂಥ ಒಂದು ಐತಿಲ್ಲಿ. ನೋಡ್ರಿ, ಯಾಕಂದ್ರೆ ದುಡ್ಡಿನ ವಿಷಯ ಒಳಗೆ, ಪ್ರಾಪರ್ಟಿ ವಿಷಯ ಒಳಗೆ, ಮಟೀರಿಯಲ್ಸ್ಟಿಕ್, ನಾ ದುಡ್ಡಿಗೆ ಸಂಬಂಧಪಟ್ಟ ಏನೋ ಗಿಫ್ಟ್ಸ್ ಇರ್ಬೋದು, ಹಂಗೆ ಏನಿರಲ್ಲ, ರೊಕ್ಕ ಕೊಟ್ಟೆ ತರೋದಿರ್ತಲ್ಲ ಎಲ್ಲ. ಫೈನಾನ್ಸಸ್, ಕಾಯಿನ್ಸ್, ಕರೆನ್ಸೀಸ್, ಅದ್ರ ಬಗ್ಗೆ ಮಾತಾಡ್ತಿದ್ದಾನೆ. ಸೊ ಇಲ್ಲೇ ಏನೈತಲ್ಲ ಅಂದ್ರೆ ಆಲ್ರೆಡಿ ನಾ ಭಾಳ ಕೊಟ್ಬಿಟ್ಟೇನೆ ಅಂತ ಅವ್ರಿಗೆ ಮನಸ್ಸಿಗೂ ಫೀಲ್ ಬರ್ಬೋದು. ನಿಮ್ಮ ವಿಷಯ ಅಂತ ಬಂದಾಗ, ಅಥವಾ ಅವ್ರ ಜೀವನದಾಗ ಯಾರೊಬ್ರು ಹೆಣ್ಮಕ್ಳದಲ್ಲ ನೀವು ಆಗಿರ್ಬೋದು. ಅದರೊಳಗೆ ಅಕಸ್ಮಾತ್ ನನ್ನ ವಿವರ್ಸ್ ನೀವು ಗಂಡು ಮಕ್ಕಳಾಗಿದ್ರೆ ಹಂಗೆ ಅವ್ರು ನಿಮ್ಮ ಯಾರ ಬಗ್ಗೆ ನೋಡ್ತಿದ್ದೀರಿ, ಆ ಹುಡುಗಿ ಆಗಿದ್ಲ ಅಂದ್ರಕ್ಕೆ. ಸೊ ಅವ್ರ ಜೀವನದಾಗ ಅಂತ ಹೇಳ್ತಿದ್ದಾನೆ. ಬಟ್ ಅವ್ರು ಚೆನ್ನಾಗದಾರ, ಎಲ್ಲದಾರ. ಬಟ್ ಅತಿಯಾಗಿ ಕೊಟ್ಟು ನನ್ನ ಹತ್ರ ಏನೂ ಉಳಿಲಿಲ್ಲ ಅನ್ನಂಗನ ಬರ್ಬೋದು. ನೆಕ್ಸ್ಟ್ 48 hours ಒಳಗೆ ಒಂದು ಫೀಲಿಂಗ್ ಬರ್ಬೋದು ಅದು. ಸೊ ಮೊರಲ್ ಆಫ್ ದ ಸ್ಟೋರಿ ಇಲ್ಲಿ ಏನಂತಂದ್ರೆ, ಲಾಸ್ಟಿಗೆ ಸಮರಿ ಅಂದ್ರೆ, ನೆಗೆಟಿವ್ ಪ್ಯಾಟರ್ನ್ನ ಚೇಂಜ್ ಮಾಡ್ಕೊಳಕ್ಕೆ ನಿಮ್ಮ ವ್ಯಕ್ತಿ ಸಾಧ್ಯ ಇಲ್ಲ. ನನಗೆ ಹಿಂಗೆ ಇರ್ತೀನಿ, ನಾ ಹೆಂಗೆ ಬೇಕಾದಾಗಲಿ ನಾ ಹಿಂಗೆ ಇರ್ತೀನಿ, ನಾ ಹಿಂಗೆ ಇರೋದು ನೋಡ ಅಂತ ಹೇಳೋಂಥ ಒಂದು ಪರಿಸ್ಥಿತಿ ಬರ್ತೈತಿ. ಅದೆಲ್ಲ ಏನೋ ಮತಿಕತಿ ಆಕತಿ, ನೀವೇನೋ ಕೊಡ್ತಾರ ಮಾಡಲ್ಲ. ಲಾಸ್ಟಿಗೆ ಏನಾಗಂದ್ರೆ ಮನಸ್ಸು ಆಕತಿ. ಸೊ ನೆಕ್ಸ್ಟ್ 48 hours ಒಳಗೆ ಲೈಕ್ ಏನು ಬೇಕು ಯೋಚನೆ ಮಾಡ್ತಾರೆ ನಿಮ್ಮ ವ್ಯಕ್ತಿ ನೋಡೋಣ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಇದ್ರ ನೀವೇನು ಸಬ್ಸ್ಕ್ರೈಬ್ ಮಾಡಿ ಟೆಂಪರೆನ್ಸ್ ಒಂದು ಮಾಡ್ಕೊಳ್ರಿ. ಸೊ ನೀವು ಎನರ್ಜಿ ಎಕ್ಸ್ಚೇಂಜ್ ಟೆಂಪರೆನ್ಸ್ ಅಂತ ಮಾಡ್ಕೊಳ್ರಿ. ಸೊ ಒರಾಕಲಿಂದ ಏನು ಬರ್ತೈತಿ ಈ ಕಾರ್ಡ್ಸಿಂದ, ವೆರಿ ಸೂನ್ ಅಂತ ಬಂತು. ಒಂದು ಕ್ಲಾರಿಟಿ ಬೇಕು ನಿಮ್ಮ ಜೀವನಕ್ಕೆ. ಸೊ ನಿಮ್ಮ ಒಂದು ರಿಲೇಷನ್ಶಿಪ್ಪಿಗೆ ಅಂತಂದ್ರೆ, ಅಥವಾ ಅವ್ರ ಜೀವನಕ್ಕೆ ಅಂತಂದ್ರೆ ಒಂದು ಕ್ಲಾರಿಟಿ ಬರುವಂಥ ಸಾಧ್ಯತೆ ಐತಿ. ವೆರಿ ಸೂನ್ ಕಮ್ಮಿಂಗ್. ವೆರಿ ಕ್ಲಿಯರ್ ಆಗಿ ಒಂದು ಕ್ಲಾರಿಟಿ ಅಂದರೆ, ಒಂದು ನನಗೆ ಇದು ಬೇಕು, ಇದು ಬೇಡ, ಈ ರಿಲೇಷನ್ಶಿಪ್ ನನಗೇನು ಬೇಕು, ಏನು ಬೇಡ, ಇದ್ರಾಗೇನು ಸರಿ, ಏನು ತಪ್ಪು, ನನಗೇನು ಬೇಕಂತ ನಾವು ಹುಡುಕ್ತೇವಲ್ಲ, ಹಿಂಗೆ ಡಿಸಿಷನ್ ಮೇಕಿಂಗ್ ಅದು ಇಲ್ಲೇ ಕಾಣಿಸ್ಬೋದು ನಿಮ್ಗೆ. ನೆಕ್ಸ್ಟ್ 48 hours ನಿಮ್ಮ ಬಗ್ಗೆ ಒಂದು ಅಟ್ರಾಕ್ಷನ್ ಬರ್ಬೋದು. ಬಟ್ ಹಂಗಂದು ಅಟ್ರಾಕ್ಷನ್ ಬರ್ತೈತಿ ಅಂದ್ರೆ ಏನಾರು ಕೊಡಿಸ್ತಾರನ್ರಿ, ಮಾಡ್ತಾರನ್ರಿ, ದುಡ್ಡು ಖರ್ಚು ಮಾಡ್ತಾರನ್ರಿ ಅಂದ್ರೆ ಇಲ್ಲ. ನೀವು ಒಂದು ಹೋಟೆಲ್ಗೆ ಊಟ ಮಾಡಬೇಡ, ಒಂದು ಚಾದಾಗ ಮುಗಿಸ್ತಾರೆ. ಓಕೆ, ಅಟ್ರಾಕ್ಷನ್ ಐತಿ, ರೊಮ್ಯಾಂಟಿಕ್ ಫೀಲಿಂಗ್ಸ್ ಅದಾವು ನಿಮ್ಮ ಬಗ್ಗೆ.
ನೆಕ್ಸ್ಟ್ 48 ಅವರ್ಸ್ ಒಳಗೆ ಮಾತಾಡ್ತೇನಲ್ಲ ಮಾತೇ ಗಿಫ್ಟ್ ನಿನಗೆ. ನಾ ಬಂದಿಲ್ಲ, ನಾ ಟೈಮ್ ಕೊಟ್ಟಿಲ್ಲ ನಿನಗೆ, ದಿಸ್ ಈಸ್ ಗಿಫ್ಟ್ ಫಾರ್ ಯು. ಹಿಂಗೆ ಮಾತಾಡ್ತಾರೆ ನೋಡ್ರಿ. ಲವ್ ಯುವರ್ ಸೆಲ್ಫ್ ಫಸ್ಟ್ ಅವ್ರನ್ನ ಅವ್ರು ಪ್ರೀತಿ ಮಾಡ್ಕೊತಾರೆ. ಅಂದ್ರೆ ಫಸ್ಟ್ ಅವರೇ ಪ್ರಿಯಾರಿಟಿ, ಆಮೇಲೆ ಉಳಿದಾರೆಲ್ಲ ಅವ್ರ ಜೀವನದಾಗ. ಇದೊಂದು ಆ್ಯಟಿಟ್ಯೂಡ್ ನೀವಿಲ್ಲೇ ಕಾಣಬಹುದು. ಎಷ್ಟೇ ರೊಮ್ಯಾಂಟಿಕ್ ಆಗಿರ್ರಿ, ಎಷ್ಟೇ ಪ್ರೀತಿರ್ರಿ, ಎಷ್ಟೇ ಮಾಡಿರಿ, ಫಸ್ಟ್ ನನಗೇನು ಬೇಕು ಅದನ್ನು ಫಸ್ಟ್, ಆಮೇಲೆ ಉಳಿದರಿಗೆ. ಅದು ತಪ್ಪಲ್ಲ, ಸ್ವಾರ್ಥ ಅಲ್ಲ, ತಮ್ಮನ್ನು ತಾವು ಪ್ರೀತಿ ಮಾಡ್ಕೊಳೋ ರೀತಿ. ತಮ್ಮನ್ನು ತಾವು ಯಾವಾಗಲೂ ನಮ್ಮನ್ನು ನಾವು ಪ್ರೀತಿ ಮಾಡ್ಕೋಬೇಕು. ಯಾವಾಗಲೂ ಸೆಲ್ಫ್ ಕೇರ್ ಅಂತ ಕರಿತೇವೆ, ಅದನ್ನ ಸೆಲ್ಫ್ ಲವ್ ಅಂತ ಕರಿತೀವಿ. ಸೊ ಅದು ಇಲ್ಲಿ ನಿಮ್ಗೆ ಕಾಣಿಸ್ಬೋದು. ನಾ ಹೇಳಿದ ಉದಾಹರಣೆ ಹೇಳ್ತದಲ್ಲ, ಸಣ್ಣ ಈ ಉದಾಹರಣೆ ಹೇಳೋದು ಇದೇ ಆಗ್ಬೇಕಂತಲ್ಲ, ಆ ರೀತಿ ಆದಂತಹ ಆಗ್ಬೋದು. ಹಿಂಗೆ ಅಬ್ಸರ್ವ್ ಮಾಡ್ಕೊಳ್ರಿ ನಿಮ್ಮ ಜೀವನದಾಗ. ಓಕೆ, ಈ ಉದಾಹರಣೆ ಅಲ್ಲಿ ಏನು ಚಹಾ ಕುಡಿಯೋಕೆ ಹೋಗಿರ್ತೀರಿ, ತಾವು ತೊಗೊಂಡ್ರೆ ನಿಮಗೆ ಕೊಡ್ಬೇಕಂತ ಅನ್ಸಂಗಿಲ್ಲ, ಬಡ ತೊಗೊಂಡ್ರೆ ಕುಡಿದ್ರು. ಹಿಂಗೆ ಪ್ರೀತಿ ವಿಷಯನ ಹೇಳಕ್ಕೆ ಸ್ವಲ್ಪ ಧೈರ್ಯ ಮಾಡ್ತಾರೆ. ಪ್ರೀತಿ ಬಾಯಿ ಬಿಟ್ಟು ಹೇಳಲ್ಲ, ಅವ್ರ ಗೆಸ್ಚರ್ ಒಳಗೆ ಅವ್ರು ಮಾಡೋ ಒಂದು ಕೆಲಸ ಒಳಗಿರ್ಬೋದು, ಅವ್ರು ಮಾಡುವಂಥ ಒಂದು ನಿಮ್ಮ ಜೊತೆಗೆ ಹೆಂಗೆ ಬಿಹೇವ್ ಮಾಡ್ತಾರೆ, ನಿಮ್ಮ ಜೊತೆಗೆ ಹೆಂಗೆ ನಡ್ಕೊತಾರೆ, ಅದ್ರೊಳಗೆ ನಿಮ್ಗೆ ಅದ್ರಾಗ ಏನೋ ಸ್ವಲ್ಪ ಅದು ಕಾಣಬಹುದು, ಝಲಕ್ ನೋಡ್ರಿ. ಸೊ ಟ್ರೂ ಲವ್ ಅಂತ ನಿಮಗೆ ಅನ್ನಿಸ್ಬಹುದು, ಅವ್ರಿಗೂ ನೀವು ಟ್ರೂ ಲವ್ ಅಂತ. ನೆಕ್ಸ್ಟ್ 48 ಅವರ್ಸ್ ಒಳಗೆ ನಿಮ್ಮಿಬ್ಬರಿಗೊಂದು ಫೀಲಿಂಗ್ ಬರ್ತೈತಿ, ವೆರಿ ಗುಡ್ ಇದೆ. ಸೊ ಟ್ರೂ ಲವ್ ಅದನ್ನು ನೀವಿಲ್ಲೇ ಕ್ಲೇಮ್ ಮಾಡ್ಕೊಂಡ್ರಿ, ಟ್ರೂ ಲವ್. ಓಕೆ, ಇಷ್ಟೆಲ್ಲ ಇದ್ಮೇಲೂ ಸೊ ಎಂಗೇಜ್ಮೆಂಟ್ ಬಂತು. ಸೊ ಟ್ರೂ ಲವ್ ಎಕ್ಸ್ಪ್ರೆಸ್ ಮಾಡೋಕ್ಕೂ ಯಾವುದೋ ಒಂದು ರೀತಿ ಮಾಡ್ತಾರೆ. ಕೆಲವೊಬ್ರು ಇರ್ತಾರೆ ಸ್ವಲ್ಪ ಜಿಪ್ಕೊಂಡಿರ್ತಾರೆ, ಏನು ಮಾಡೋಕ್ಕೆ ಬರಲ್ಲ. ಬಾಟಮ್ ಆಫ್ ದ ಡೆಕ್ ಇಸ್ ರಿಲೀಸ್ ಯುವರ್ ಎಕ್ಸ್ ಅಂತ ಬಂದೈತಿ. ಸೊ ಹಳೆಯವು ಏನೇನಾಗ್ಯಾವಲ್ಲ ನಿಮ್ಮ ಜೀವನದಾಗ, ಸೊ ಅದನ್ನು ರಿಲೀಸ್ ಮಾಡೋಕ್ಕೂ ನಿಮ್ಮ ವ್ಯಕ್ತಿಗೆ ಬೇಜಾರಾಗಿರ್ಬೋದು. ಆ ವಿಷಯಗಳನ್ನು ಮಾತಾಡಬೇಡ್ರಿ ನಿಮ್ಮ ವ್ಯಕ್ತಿ ಜೊತೆಗೆ, ಅವ್ರು ಹಳೇದು ಆಗಿ ಹೋಗಿದ್ದ ಬಗ್ಗೆ. ಓಕೆ, ಇದ್ದಿದ್ದೆಲ್ಲ ಹಾಳು ಮಾಡ್ಕೊತೀರಿ. ಓಕೆ, ಸೊ ಒಂದು ಕಮಿಟ್ಮೆಂಟ್ ಕೊಡಬೇಕು, ನಿಮ್ಮ ಜೊತೆಗೆ ಇರಬೇಕು. ನಿಮ್ಮ ಜೊತೆಗಿದ್ರೆ ಒಂದು ಹೀಲಿಂಗ್ ಆಗ್ತಿರ್ಬೋದು ಅವರಿಗೆ, ನಿಮ್ಮ ಜೊತೆಗಿದ್ರೆ ಒಂದು ಸೆಕ್ಯೂರಿಟಿ ಫೀಲಿಂಗ್ ಆಗ್ತಿರ್ಬೋದು. ಬಟ್ ಸ್ವಲ್ಪ ಕಿರಿಕಿರಿ ಅದಾವು. ಆ ವ್ಯಕ್ತಿ ಅದಾರಲ್ಲ, ಸ್ವಲ್ಪ ಚೇಂಜ್ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಐತಿ. ಅದನ್ನು ನೀವು ಅರ್ಥ ಮಾಡ್ಕೊಬೇಕು ಅಷ್ಟೇ. ಒಂದು ಸಲ ಯಾರೂ ಚೇಂಜ್ ಆಗಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಂಡು. ಇದು ಜಸ್ಟ್ 48 ಅವರ್ಸಿಂದ ಹೇಳ್ತಿರೋದು, ಲೈಫ್ ಟೈಮಿಂದಲ್ಲ. ಬಟ್ ಅದರೊಳಗೂ ಸ್ವಲ್ಪ ಖುಷಿ ಸಂಗತಿಗಳು ಬಂದಾವಲ್ಲ, ಇಲ್ಲ ಅವ್ರು ಹೆಂಗಾರ ಇರಲಿ, ನಿಮಗೆ ಖುಷಿ ಬಂದಾವಲ್ಲ, ಸ್ವಲ್ಪ ನೀವು ನೋಡಿರಿ, ಚಲೋ ಅನ್ಸರಿ ಇರ್ರಿ, ಬೇಡಾದ್ರೆ ಬಿಡ್ರಿ. ಹಿಂಗೆ ಅನ್ಬೇಡ್ರಿ ಅಂತೀರಿ, ಬಟ್ ಡಿಸಿಷನ್ ಯಾವಾಗಲೂ ನಿಮ್ಮದೇ ಆಗತ್ತೆ. ನಿಮ್ಮ ಲೈಫಿನ ಡಿಸಿಷನ್ ನಾ ತೊಗೊಳಕ್ಕಾಗಲ್ಲ. ಸೊ ಗೈಡೆನ್ಸ್ ಇವತ್ತು ಆ್ಯನಿಮಲ್ ಸ್ಪಿರಿಟಿಂದ ನಾನು ಇಲ್ಲೇ ಗೈಡೆನ್ಸಿಗೆ ಕಾರ್ಡ್ ತೊಗೊಂಡೇನಿ. ಭಾಳ ದಿನ ಆದಮೇಲೆ ತೊಗೊಂಡೇನಿ ಈ ಕಾರ್ಡ್ನ. ಸೊ ಆ್ಯನಿಮಲ್ ಸ್ಪಿರಿಟ್ ನಿಮಗೆ ಏನು ಗೈಡೆನ್ಸ್ ಕೊಡ್ತಿದಾರೋ ನಿಮ್ಮ ಜೀವನಕ್ಕಾಗಿ. ಸ್ಕಾರ್ಪಿಯೋನ್ ಅಂದ್ರೆ ಚೇಳು. ಆಕ್ಟೋಪಸ್ಸಿಗೆ ಏನಂತಾರೆ ಗೊತ್ತಿಲ್ಲ, ಅಷ್ಟಪದಿ. ಅಂದ್ರೆ 6 ಟೆಂಟಕಲ್ಸ್ ಇರ್ತಾವೆ ಅಲ್ಲಿ, ಸಾರಿ 8 ಇರ್ತಾವೆ. ಫ್ರಾಗ್, ಕಪ್ಪೆ. ಓಕೆ, ಇವತ್ತು 3 ಅದ. ಸೊ ಬಾಟಮ್ ಆಫ್ ಸಿ ಸರ್ಪೆಂಟ್, ಇದು ಚಕ್ರ ಬಂತು. ಸೊ ಸ್ಕಾರ್ಪಿಯೋ ಬಂತು. ಹಿಂದಿಂದ ನಿಮಗೆ ಯಾರಾದರೂ ಕುಟ್ಕೋ ಅಂತ ನಿಮ್ಮ ಜೀವನದಾಗ ಅದಾರ, ನೋಡ್ಕೊಂಬಿಡ್ರಿ, ಹುಷಾರಾಗಿರ್ರಿ ಅವರಿಂದ ಅಂತ ನಿಮ್ಗೆ ಇಲ್ಲೇ ಬರ್ತಿರೋದು. ಓಕೆ, ಸ್ಕಾರ್ಪಿಯೋ ನಿಮಗೆ ಗೈಡೆನ್ಸ್ ಏನು ಬಂತದೆ ಅಂದ್ರೆ, ನಿಮಗೇನೋ ನೋಡ್ರಿ, ಯಾಕಂದ್ರೆ ಇಲ್ಲಿ ಪ್ರಾಣಿಗಳಿಂದಾಗ ನಿಮಗೆ ಇಲ್ಲೇ ಸ್ವಲ್ಪ ಕೆಲವೊಂದು ನಿಮಗೆ ಕಣ್ಣಿಗೆ ಕಾಣ್ತಿರ್ಬೋದು. ಏನೋ ಹೇಳಕ್ಕೆ ನಮಗೆ ಆಗಲ್ಲ, ಯಾಕೋ ಈ ಸಲ ಭಾಳ ನನಗೆ ಇವು ಕಾಣಕತ್ತ ನೋಡ್ರಿ ಅಂತ ಹೇಳ್ತಿರಲ್ಲ, ಹಂಗೆ ಆಕ್ಟೋಪಸ್ ಎಲ್ಲಿ ಬೇಕಾದ್ರೆ ಕಾಣಲ್ಲ, ನೀವು ಸಮುದ್ರ ದಂಡಿ ಮ್ಯಾಗಿದ್ರೆ ಕಾಣ್ಬೋದು, ಸಡನ್ನಾಗಿ ಏನಾರ ಕಾಣ್ಬೋದು. ನೀವು ಇಲ್ಲೇನಂದ್ರೆ ಹಳೆಯ ವಿಷಯಗಳನ್ನು ಬಿಟ್ಟು ಹೊಸ ವಿಷಯಗಳಿಗೆ ಹೋಗಕ್ಕೆ, ಜೀವನದಾಗ ಮುಂದೆ ಹೋಗಕ್ಕೆ ನೀವು ತಯಾರಿಲ್ಲ ಅಂತ ಹೇಳ್ತೈತಿ. ಇಲ್ಲಿ ನಿಮ್ಗೆ ಬಂದಿರೋದಂದ್ರೆ ಹಳೆ ವಿಷಯಗಳಿಗೆ ಭಾಳ ಹಿಡ್ಕೊಂಡು ನಿಂತ್ಬಿಟ್ಟಿರಿ, ಮುಂದೆ ಹೋಗಕತ್ತಿಲ್ಲ, ಅಡಾಪ್ಟ್ ಆಗಕತ್ತಿಲ್ಲ, ಜೀವನದಾಗ ಅಡ್ಜಸ್ಟ್ ಆಗಕತ್ತಿಲ್ಲ. ಅಡ್ಜಸ್ಟ್ ಅಂದ್ರೆ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೋಬೇಕಲ್ಲ, ಅದನ್ನು ನೀವು ಮಾಡ್ಕೊಳಕತ್ತಿಲ್ಲ. ನಿಮ್ಮ ಕ್ಲೀನ್ಸ್ ಮಾಡ್ಕೊರಿ. ಕ್ಲೀನ್ಸ್ ಅಂದ್ರೆ ಎಲ್ಲ ಕ್ಲೀನ್ ಮಾಡ್ಕೊರಿ. ನಿಮ್ಮ ಮೈಂಡ್ ಒಳಗೆ ಏನೈತಿ, ನಿಮ್ಮ ಮನಸ್ಸೊಳಗೆ ಏನೈತಿ, ನಿಮ್ಮ ಮನೆ ಕ್ಲೀನ್ ಮಾಡ್ಕೊಳ್ರಿ. ಬ್ಯಾಡಾಗಿದ್ದು ಹೆಂಗೆ ತೆಗೆದು ಬಿಸಾಕ್ತೇವಲ್ಲ, ಹಂಗೆ ಕ್ಲೀನ್ಸಿಂಗ್ ಮಾಡ್ಕೊಳ್ರಿ. ನಿಮ್ಮ ಬಾಡಿ ಎಲ್ಲ ಕ್ಲೀನ್ ಮಾಡ್ಕೊಳ್ರಿ. ಕ್ಲಟರ್ ಏನೈತಲ್ಲ, ನಿಮ್ಮ ಪಾಸ್ಟ್ ಮೆಮೊರೀಸ್ ಇರ್ಬೋದು, ಏನು ಸಿಚುವೇಶನ್, ವ್ಯಕ್ತಿಗಳು ಯಾರ್ಯಾರಿಗೆ ಬೇಡ, ಸಿಂಪಲ್ ಆಗಿ ಹೇಳ್ತೇನೆ ನಾನು. ಬ್ಯಾಡ ಅನ್ಸಿದ್ರೆ ಸುಮ್ಮನೆ ತೆಗೆದು ಸೈಡಿಗೆ ಇಟ್ಟು ಮುಂದೆ ಹೋಗ್ರಿ. ಅವ್ರು ಇವ್ರು ನನಗೆ ಈ ವಿಷಯ ಬೇಡಪ್ಪ, ಮನ್ಸಿಗೆ ನೋವು ಕೊಡ್ತೈತಿದ್ದ, ಅದನ್ನು ಮಾತಾಡಬಾರ್ದು. ಆ ವಿಷಯನ ಸೈಡಿಗೆ ಇಡಬೇಕು, ನೀವು ಬೇರೆ ವಿಷಯ ಮಾತಾಡ್ಕೋಬೇಕು. ಓಕೆ, ಯಾಕಂದ್ರೆ ನೋಡ್ರಿ ಸಿ ಸರ್ಪೆಂಟ್ ಬಂದೈತೆ ನಿಮಗಿಲ್ಲ.
ಅಗೇನ್ ಫಿಶ್ ಅಂದ್ರೆ ವಾಟರ್ ಎನರ್ಜಿ, ವಾಟರ್ ಇಂಬ್ಯಾಲೆನ್ಸಸ್, ಎಮೋಷನಲ್, ನಿಮ್ಮ ಜೀವನದಾಗ ಅಪಾರ್ಚುನಿಟಿ ಬರಾಕತ್ತಿಲ್ಲ, ನಿಮ್ಮ ಲೈಫ್ ಪಾತ್ ಒಂಥರ ನಿಂತಂಗೆ ಆಗ್ಬಿಟ್ಟತಿ, ನಿಮ್ದು ನೀರಾಗೈತಿ, ನಿಮ್ಮ ಜೀವನ ಹರಿಬೇಕು ನೀರು ಯಾವಾಗಲೂ. ಹಂಗೆ ನಿಮ್ಮ ಬಾಡಿ ಒಳಗೆ ವಾಟರ್ ಇಂಬ್ಯಾಲೆನ್ಸ್ ಆಗೈತಿ ಅಂತ ತೋರಿಸ್ತಾ ಐತಿ. ಸೊ ಅದನ್ನು ಸ್ವಾದಿಷ್ಟಾನ ಚಕ್ರ ಬಂದೈತಿ. ಸೊ ಅದನ್ನು ಕುಂಡಲಿನಿ ಅಂತ ಹೇಳ್ಬೋದು. ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಅದು ನಿಮ್ಮದು ಬೇಸಿಕ್, ಅದು ನಿಮ್ದು. ಹೆದರ್ಬ್ಯಾಡ್ರಿ ಜೀವನದಾಗ ಏನೇ ಬಂದ್ರೂ ಅದನ್ನು ದಾಟಿ ಹೋಗೋದು ಕಲೀರಿ. ಫಿಯರ್ಸ್ ಭಾಳ ನಿಮ್ಮನ್ನು ಹಿಂದೆ ಹಿಡ್ಕೊಳಕತ್ತಾವ. ಜೀವನದಾಗ ಭಾಳ ಹೆದರಕತ್ತೀರಿ ಅನಿಸುತ್ತೆ. ಹೆಜ್ಜೆ ಇಡಾಕು ಹೆದರ್ತಿದ್ದೀರಿ. ನಿಮ್ಮೊಳಗೆ ನೀವು ಕಂಫರ್ಟ್ ಝೋನ್ ಹಾಕೊಂಡ್ಬಿಟ್ಟಿರಿ, ಅದನ್ನು ದಾಟಿ ಹೊರಗೆ ಬರಕ್ಕೆ ತಯಾರಿಲ್ಲ. ಅದು ಏನಾಗ್ಬಿಡ್ತೈತೋ ಹೆಂಗಾಗ್ಬಿಡ್ತೈತೋ, ಏನಾರ ಆಗಲಿ ನಾವು ಹೊಕ್ಕನ ಮುಂದೆ ಅನ್ಬೇಕು. ಈ ವ್ಯಕ್ತಿ ಬಿಟ್ಟು ಹೋದ್ರೆ ನನ್ನ ಜೀವನ ಹೆಂಗೆ ಆಕತ್ತೇನೋ, ಇದನ್ನು ಬಿಟ್ಟು ಹೋದ್ರೆ ನನಗೆ ಹೆಂಗೆ ಆಕತ್ತೇನೋ, ಅವ್ರಿಲ್ಲಾದ್ರೆ ಹೆಂಗೆ ಆಕತ್ತೋ ಏನೋ, ನನ್ನ ಜೀವನನೇ ನಡೆಯಲ್ಲ. ಯಾರಿದ್ದೆ ಅಂದ್ಬಿಟ್ರೆ ನನ್ನ ಜೀವನ ನಡೀತೈತೆ ತಿಳ್ಕೊಂಬಿಡ್ರಿ. ಈ ಲೈಫ್ ಅಂದ್ರೆ ಒನ್ ಮ್ಯಾನ್ ಶೋ. ಯಾರು ನಮ್ಮ ಜೀವನದಾಗ ಬರ್ತಾರಲ್ಲ, ಸಪೋರ್ಟಿವ್ ಸಿಸ್ಟಮ್ ಅಷ್ಟೇ ಒಂದು ಸ್ವಲ್ಪ ಬರ್ತಾರೆ ಅವರು. ಬಟ್ ಹೋಗ್ತಿರೋದು ಗುರಿ ಮುಟ್ಬೇಕಂದ್ರೆ ನಾವು ಹೋಗ್ಬೇಕು. ಸೊ ಇದು ನಿಮಗೆ ನೋಡ್ರಿ ಎಷ್ಟು ಚಂದ ಬಂದೈತಿಲ್ಲ. ಇದನ್ನ ಹೆದರಿಕಿನ ಹೊರಗೆ ಬರ್ರಿ, ಮೆಡಿಟೇಷನ್ ಮಾಡಿರಿ. ಓಕೆ, ಸೊ ದಿಸ್ ಇಸ್ ಅ ರೀಡಿಂಗ್ ಫಾರ್ ಟುಡೇ. ನೆಕ್ಸ್ಟ್ 48 hours ನಿಮ್ಮ ವ್ಯಕ್ತಿಯ ಫೀಲಿಂಗ್ಸ್ ಏನದ ಅಂತ ನೋಡಿದ್ರಿ, ನಿಮಗೂ ಏನು ಗೈಡೆನ್ಸ್ ಅಂತ ನೋಡಿದ್ರಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೀ ಸರ್ಪೆಂಟ್ ಅಂತ ನೀವಿಲ್ಲೇ ಕ್ಲೇಮ್ ಮಾಡ್ಕೋಬೋದು. ಬ್ಯಾಲೆನ್ಸ್ ಮೈ ಸೀ ಸರ್ಪೆಂಟ್ ಚಕ್ರ ಅಂತ ಹೊಡೀರಿ. ಚಕ್ರ ಗೊತ್ತಾಗಿಲ್ಲ ಅಂದ್ರೆ ಸ್ವಾದಿಷ್ಟಾನ್ ಚಕ್ರ, ಮೈ ಸ್ವಾದಿಷ್ಟಾನ್ ಚಕ್ರ ಈಸ್ ಬ್ಯಾಲೆನ್ಸ್ಡ್ ಅಂತ ಹೊಡೀರಿ. ಬಟ್ ಅದಕ್ಕೆ ಕೆಲಸ ಮಾಡಬೇಕು. ಹೊಡ್ಯಾಕೆ ಅಂದ್ರೆ ಹಾಗೆ ಹೊಡಿರಲ್ಲ, ಸಾರಿ, ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ನಿಮ್ಗೆ ದಾರಿ ತೋರಿಸ್ಕೊಂತ ಹೋಗಲ್ರಿ ಜೀವನ. ಓಕೆ, ಹಳೇದನ್ನೆಲ್ಲ ಬಿಡ್ರಿ, ಮುಂದೆ ಹೋಗೋಕೆ ಟ್ರೈ ಮಾಡಿರಿ. ಎಲ್ಲ ಹೋಗಲೇಬೇಕು. ಸೊ ಪರ್ಸ್ನಲ್ ರೀಡಿಂಗ್ ಬೇಕನ್ನೋರು, ಓಕೆ, ಎಲ್ಲರೂ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಜೀವನದಾಗ ಏನೇ ಕಷ್ಟ ಇರಲಿ ಎಲ್ಲದಕ್ಕೂ ಪರಿಹಾರ ಐತಿ. ಏನು ಹೆದರ ಅವಶ್ಯಕತೆ ಇಲ್ಲ ಯಾರೂ. ಓಕೆ, ನಮ್ಮ ಸಿಂಪಲ್ ನಾನು ರೆಮಿಡಿ ಹೇಳ್ತೀನಿ, ಅದನ್ನ ನೆಸರಿ ಇದ್ರಷ್ಟೇ ಹೇಳ್ತಾನೆ. ಓಕೆ, ಅದಕ್ಕೆ ಎಷ್ಟು ದುಡ್ಡು ತೊಗೋಬೇಕು ಅಷ್ಟೇ ತೊಗೊತೀನಿ, ಅನ್ನೆಸರಿ ಎಲ್ಲೂ ತೊಗೊಳಂಗಿಲ್ಲ. ಅದು ಗೊತ್ತೈತಿ, ಯಾರ್ಯಾರು ನನ್ನ ಕಡೆ ತೊಗೊತಾರಲ್ಲ ಆಲ್ರೆಡಿ ಅವ್ರಿಗೆ ಗೊತ್ತೈತಿ. ಓಕೆ, ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ಬೆಟ್ಟಕ ನಿಮ್ಮನ್ನ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್. ಥ್ಯಾಂಕ್ ಯು.